ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಎಕ್ಸ್ಪ್ಲೋರ್. ಫ್ರೆಂಡ್ಸ್, ನಾವು ನಿಮ್ಮನ್ನು ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ. ಬನ್ನಿ ನಮ್ಮ ಜೊತೆ. ಕರ್ನಾಟಕದ ಗಡಿ ಭಾಗದಲ್ಲಿರುವ ಕಿದ್ರಾಪುರ ಗ್ರಾಮದಲ್ಲಿರುವ ಕೋಪೇಶ್ವರ ದೇವಸ್ಥಾನಕ್ಕೆ ನಾವಿಂದು ಭೇಟಿ ಕೊಡುತ್ತಿದ್ದೇವೆ. ಈ ಕೋಪೇಶ್ವರ ದೇವಾಲಯವು ಕರ್ನಾಟಕ ಬಾದಾಮಿ ಚಾಲುಕ್ಯರ ಕಾಲದ ದೇವಾಲಯವಾಗಿದೆ. ಈ ದೇವಾಲಯದ ಮೊದಲಿಗೆ ಬರುವುದೇ 48 ಕಂಬಗಳಿರುವ ಸ್ವರ್ಣ ಮಂಟಪ. ಈ ಸ್ವರ್ಣ ಮಂಟಪವು ಹುಣ್ಣಿಮೆ ದಿನ ಬಹಳ ಚೆನ್ನಾಗಿ ಕಾಣುತ್ತದೆ. ನಂತರ ಬರುವುದೇ ಸಭಾಮಂಟಪ, ತದನಂತರ ಬರುವುದೇ ಗರ್ಭಗುಡಿ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ, ಈ ದೇವಾಲಯದಲ್ಲಿ 2 ಶಿವಲಿಂಗಗಳಿವೆ. ಒಂದು ಕೋಪೇಶ್ವರ, ಇನ್ನೊಂದು ದೋಪೇಶ್ವರ. ಒಂದು ಶಿವನ ಲಿಂಗವಾದರೆ ಇನ್ನೊಂದು ವಿಷ್ಣುವಿನ ಲಿಂಗವಾಗಿರುತ್ತದೆ. ಇಲ್ಲಿ ವಿಷ್ಣು ಲಿಂಗ ರೂಪದಲ್ಲಿ ಸಾಮಾನ್ಯವಾಗಿ ಶಿವನ ದೇವಾಲಯದಲ್ಲಿ ನಂದಿ ವಿಗ್ರಹ ಇರುವುದು ಸಹಜ. ಆದರೆ ಈ ದೇವಾಲಯದಲ್ಲಿ ನಂದಿ ವಿಗ್ರಹ ಇರುವುದಿಲ್ಲ. ಏಕೆಂದರೆ ಪುರಾಣ ಕಥೆಗಳ ಪ್ರಕಾರ ಅಲ್ಲಿರುವ ರಾಜರಾದ ದಕ್ಷರಾಜರು ಯಜ್ಞವನ್ನು ಇಟ್ಟಿರುತ್ತಾರೆ. ಆ ಯಜ್ಞಕ್ಕೆ ಶಿವನು ಹೋಗಿದ್ದರಿಂದ ಪಾರ್ವತಿಯು ಶಿವನ ಮೇಲೆ ಕೋಪಗೊಂಡು ನಂದಿಯನ್ನು ಕರೆದುಕೊಂಡು ಹೋಗಿರುತ್ತಾರೆ. ಆದ್ದರಿಂದ ಈ ದೇವಾಲಯದಲ್ಲಿ ನಂದಿಯ ವಿಗ್ರಹ ಇರುವುದಿಲ್ಲ. ಅಲ್ಲಿರುವ ಸ್ಥಳೀಯ ಹಿರಿಯರನ್ನು ವಿಚಾರಿಸಿದಾಗ ಈ ದೇವಾಲಯದ ಬಗ್ಗೆ ಅವರು ಕೆಲವೊಂದಷ್ಟು ಮಾಹಿತಿಗಳನ್ನು ನೀಡಿರುತ್ತಾರೆ. ಆ ಮಾಹಿತಿಯು ಈ ರೀತಿಯಾಗಿರುತ್ತದೆ. ಪಾರ್ವತಿ ಅಪ್ಪನ ಹೆಸರು ದಕ್ಷರಾಜ. ದಕ್ಷರಾಜ ಇಲ್ಲಿ ನಮ್ಮ ಯಡ್ಡುರ್ಕಿದರ್ಕ ಹೋಮ್ ಹಾಕಿದ್ರೆ ಆ ಪಾರ್ವತಿಗೆ ಅಮ್ಮಸರಿಲ್ಲಾಗಿತ್ತು. ತರಿ ಬಿ ಪಾರ್ವತಿ ಹೋಗುತ್ತಾರ ಶಂಕರ್ ಇದಕ್ಕ ನಂದಿ ಮೇಲೆ ಕೂತ್ ಹೋಗಿದ್ದಾಳೆ. ಇಲ್ಲಿ ಯಡ್ಡುರ್ಕ ನಂದಿ ಮೇಲೆ ಕೂತ್ ಹೋಗಿದ್ದಳು. ಮತ್ತು ಇಲ್ಲಿ ನಂದಿ ಸದ್ಯ ಈಗ ಇಲ್ಲ, ಈಗ ಯಡ್ಡುರ್ಕೆ ಐತಿ ನಂದಿ ಅಲ್ಲಿ. ಮತ್ತು ಪಾರ್ವತಿಗೆ ಅಂದ್ರು ನಿಂಗೆ ಅಮ್ಮಸರಿಲ್ಲ, ನೀವು ಬಂದ್ಯಾಕ ನಾನು ಆಕೆದ ಅಪಮಾನ ಆಯ್ತು. ಆಕೆ ಎದ್ದಿಂದ ಉಡಿ ಮಾಡಿಳ, ಜಿಗೆ ಹೊಡೆದಳು. ಜಿಗೆ ಹೊಡ್ಯಾನ ಶಂಕರಿಗೆ ತಿಳಿದಪ್ಪ. ಹಾಕಿದರ್ಕ ವೀರಭದ್ರ ಮನುಷ್ಯನ ತಯಾರು ಮಾಡಿ ಅವ್ರದ್ದೆಲ್ಲ ಸಂಹಾರ ಮಾಡಿ ತರಿಬಿ ಅವ ಥಾಮ್ಸ್ಬಾಲ್ ಅನ್ನೋ ವಿಷ್ಣುದೊಂದು ಮೂರ್ತಿ, ವಿಷ್ಣು ಸಮಾಧಿ ಸಲುವಾಗಿ ಬಂದ. ಮಹಾದೇವನ ಒಂದು ವಿಷ್ಣು ಮೂರ್ತಿ ಮತ್ತು ವಿಷ್ಣುದ 2 ಮೂರ್ತಿ ಇದಾವೆ. ಮತ್ತು ಕೌಶಿದ ಅನ್ನೋ ಕೋಪೇಶ್ವರ ನಾವು ಹಿಂಗೆ ಇಟ್ಟಿ ಈ ಸುಂದರ ದೇವಾಲಯವು ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನಲ್ಲಿರುವ ಕಿದ್ರಾಪುರ ಗ್ರಾಮದಲ್ಲಿದೆ. ದೇವಾಲಯವು ಕೃಷ್ಣಾ ನದಿಯ ದಡದಲ್ಲಿದೆ. ಒಂದು ಭಾಗದಲ್ಲಿ ಕರ್ನಾಟಕದ ಗಡಿ ಹಾಗೂ ಇನ್ನೊಂದು ಭಾಗದಲ್ಲಿ ಮಹಾರಾಷ್ಟ್ರ ಗಡಿ ಇರುತ್ತದೆ. ಕೊಲ್ಲಾಪುರದಿಂದ 58 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೆಳಗಾವಿಯಿಂದ 100ರಿಂದ 110 ಕಿಲೋಮೀಟರ್ ದೂರದಲ್ಲಿದೆ.